ನಮಸ್ಕಾರ. ನಾನು ಕನ್ನಡ ಹರ್ಷ ಗತ್ ಮಾತಾಡ್ತಿರೋದು. ಇವತ್ತು ನಾವು ಒಂದು ವಿಷಯನ ತಗೊಂತಾ ಇದ್ದೀವಿ. ಅದು ಚಾಟ್ ಜಿಪಿಟಿ. ಚಾಟ್ ಜಿಪಿಟಿ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಇವತ್ತು ಆ ವಿಡಿಯೋ ಅಲ್ಲಿ ನಾವು ತಿಳ್ಕೊಳ್ಳೋಣ. ಕಾನೂನು ವಿದ್ಯಾರ್ಥಿಗಳಿಗೆ ಇದು ಹೇಗೆ ಉಪಯೋಗ ಆಗುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳೋಣ ಬನ್ನಿ. ಚಾಟ್ ಜಿಪಿಟಿ ಅಂದರೇನು? ಓಪನ್ ಎಐ ಅಂತ ಒಂದು ಕಂಪ್ನಿ ಇದೆ, US ಬೇಸ್ಡ್ ಕಂಪ್ನಿ. ಇದು ಒಂದು ನಾನ್ ಪ್ರಾಫಿಟ್ ಕಂಪ್ನಿ, ಅಂದ್ರೆ ಲಾಭರಹಿತವಾದ ಕಂಪ್ನಿ. ಕೃತಕ ಬುದ್ಧಿ ಸಂಶೋಧನೆ ಅಂತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಮೇಲೆ ಕೆಲಸ ಮಾಡುವಂತ ಒಂದು ಕಂಪ್ನಿ ಇದು. ಡಿಸೆಂಬರ್ 2015 ಅಲ್ಲಿ ಸ್ಟಾರ್ಟ್ ಆಯ್ತು. ಇವರು ಒಂದು ಎಐ ಮಾಡೆಲ್ ನ ಶುರು ಮಾಡಿದ್ದಾರೆ, ಅದೇ ಚಾಟ್ ಜಿಪಿಟಿ. ಈ ಚಾಟ್ ಜಿಪಿಟಿ ಅನ್ನೋದು ಒಂದು ಹಲವಾರು ವರ್ಷದಿಂದ ಇದೆ, 5-6 ವರ್ಷದಿಂದ ಇದು ಚಾಲನೆಯಲ್ಲಿದೆ. ಬಟ್ ನವೆಂಬರ್ ಅಲ್ಲಿ ಇದು ಒಂಥರ ಒಂದು ದೊಡ್ಡ ಧಮಾಕಾನೆ ಸೃಷ್ಟಿಸ್ತು. ಸೊ ಅದು ಏನು ಅಂತ ತಿಳ್ಕೊಳಕ್ ಮುಂಚೆ ಈ ಚಾಟ್ ಜಿಪಿಟಿನ ಹೇಗೆ ನಾವು ಉಪಯೋಗಿಸ್ಬೋದು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳೋಣ ಬನ್ನಿ. ಯಾಕೆ ಸುದ್ದಿ ಮಾಡ್ತು ಅಂತ ನಾನು ಇವಾಗ ಹೇಳ್ತೀನಿ. 1 ಮಿಲಿಯನ್ ಸೈನ್ ಅಪ್ಸ್ ಅಂತಾರೆ, 1 ಮಿಲಿಯನ್ ಜನ ಈ ಚಾಟ್ ಜಿಪಿಟಿ ಅಥವಾ ಓಪನ್ API ಅಲ್ಲಿ ಯೂಸರ್ಸ್ ಆದ್ರು. ಯಾಕಪ್ಪ ಈ ಅಷ್ಟು 1 ಮಿಲಿಯನ್ ಯೂಸರ್ಸ್ ನಾವು ಅಷ್ಟು ನೋಡ್ತಾ ಇದೀವಿ ಅಂತಂದ್ರೆ, ಹೋಲಿಕೆಯಲ್ಲಿ ಇದು ನೋಡಿದ್ರೆ ಇವಾಗ ನಾವೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಯೂಸರ್ಸ್ ಆಗೋದಕ್ಕೆ 3 ತಿಂಗಳು ತಗೊಂತು. ಸ್ಪಾಟಿಫೈ ಅಲ್ಲಿ ಮ್ಯೂಸಿಕ್ ನೋಡ್ತೀವಿ, ಅದು 6 ಅಥವಾ 5 ತಿಂಗಳು ತಗೊಂತು. ಟ್ವಿಟರ್ ಈ ಒಂದು ಹಂತಕ್ಕೆ 1 ಮಿಲಿಯನ್ ಯೂಸರ್ಸ್ ಸೈನ್ ಅಪ್ ಆಗೋದಕ್ಕೆ 2 ವರ್ಷ ತಗೊಂತು. ಆದರೆ ಈ ಓಪನ್ API ಮತ್ತೆ ಓಪನ್ AI ಅಲ್ಲಿ ಕೊಟ್ಟಿರೋ ಚಾಟ್ ಜಿಪಿಟಿ ಏನಿದೆ, ಕೇವಲ 5 ದಿವಸಗಳಲ್ಲಿ ಮಾತ್ರ ಈ 1 ಮಿಲಿಯನ್ ಸೈನ್ಅಪ್ಸ್ ನ ಮಾಡ್ತು. ಹೇಗೆ ಮಾಡ್ತು, ಯಾಕೆ ಮಾಡ್ತು ಅನ್ನೋದನ್ನ ನಾವು ಮುಂದೆ ನೋಡೋಣ. ಮೊದಲನೇದಾಗಿ, ಇನ್ನ ನೀವು ಚಾಟ್ ಜಿಪಿಟಿನ ಉಪಯೋಗಿಸಿಲ್ಲ ಅಂತಾರೆ ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ openai.com ಅನ್ನೋ ವೆಬ್ಸೈಟ್ ನ ನೀವು ತೆಗೆದ್ರೆ ಅದರಲ್ಲಿ ನಿಮ್ಗೆ ಒಂದು ಚಾಟ್ ಜಿಪಿಟಿ ಒಂದು ರಿಸರ್ಚ್ ರಿಲೀಸ್ ಅಂತ ನಿಮ್ಗೆ ಮೇಲೆ ಒಂದು ಚಿಕ್ಕದಾಗಿ ಕಾಣಿಸುತ್ತೆ. ಅಲ್ಲಿ ಟ್ರೈ ಅನ್ನೋ ಒಂದು ಬಟನ್ ಕೂಡ ಇದೆ. ಸೊ ನಾನು ಇಲ್ಲಿ ತೋರಿಸಿದ ಹಾಗೆ ನೀವು ಟ್ರೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಚಾಟ್ ಜಿಪಿಟಿದು ಒಂದು ಲಾಗಿನ್ ಅಥವಾ ಸೈನ್ ಅಪ್ ನ ಕೇಳುತ್ತೆ. ಸೊ ನೀವು ಮೊದಲನೇ ಬಾರಿಗೆ ಇಲ್ಲಿ ಹೋಗ್ತಿದ್ರೆ ನೀವು ಸೈನ್ ಅಪ್ ಅನ್ನೋದನ್ನ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಸೈನ್ ಅಪ್ ನ ಕ್ಲಿಕ್ ಮಾಡಾದ್ಮೇಲೆ ಅದು ಕೇಳುತ್ತೆ ನಿಮ್ಮ ಹತ್ರ ಗೂಗಲ್ ಅಕೌಂಟ್ ಇದೆಯಾ ಅಥವಾ ಮೈಕ್ರೋಸಾಫ್ಟ್ ಅಕೌಂಟ್ ಇದೆಯಾ ಅಂತ. ಇಲ್ಲ ನಿಮ್ಮದು ಎರಡೂ ಇಲ್ಲ ಅಂದ್ರೆ ನಿಮ್ದೇ ಆದ ಬೇರೆ ಯಾಹೂ ಅಥವಾ ಬೇರೆ ಇಮೇಲ್ ID ಕೂಡ ಕೊಟ್ಟು ಇಲ್ಲಿ ನೀವು ಸೈನ್ ಅಪ್ ಆಗ್ಬೋದು. ಸೈನ್ ಅಪ್ ಗೆ ಒಂದು ಇಮೇಲ್ ID ಕೊಟ್ಮೇಲೆ ಏನಾಗುತ್ತೆ ಅಂದ್ರೆ, ಅದು ನಿಮ್ಗೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಇದು ಆಲ್ರೆಡಿ ನಾನು ಭಾರತದಿಂದ ಲಾಗಿನ್ ಆಗ್ತಿರೋದ್ರಿಂದ ಅದು 91 ಅಂತ ಕಂಟ್ರಿ ಕೋಡ್ ಕಂಡು ಹಿಡ್ಕೊಂಡಿದೆ. ನಿಮ್ಗೆ OTP ಕೂಡ ಬರುತ್ತೆ. ವಾಟ್ಸ್ಆಪ್ ಇದೆ ಅಂತ ಹೇಳಿದ್ರೆ ನಿಮ್ಗೆ OTP ವಾಟ್ಸ್ಆಪ್ ಅಲ್ಲೇ ಬರುತ್ತೆ, ಇಲ್ಲ ನಿಮ್ಗೆ SMS ಮೂಲಕ ನಿಮ್ಗೆ ಒಂದು OTP ಬರುತ್ತೆ. ಸೊ ನಿಮ್ಗೆ OTP ಅನ್ನ ಹಾಕಿದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ವಿಂಡೋ ಬಂದು ಆ ವಿಂಡೋಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಹೋದ್ರೆ, ಕೊನೆಯದಾಗಿ ಇದು ಹೆಂಗೆ ವರ್ಕ್ ಆಗತ್ತೆ ಏನ್ ಮಾಡತ್ತೆ ಅಂತೆಲ್ಲ ಹೇಳ್ಬಿಟ್ಟು ಲಾಸ್ಟ್ ಡನ್ ಅಂತ ಒತ್ತಿದ್ಮೇಲೆ ನಿಮ್ಗೆ ಈ ಚಾಟ್ ಜಿಪಿಟಿನ ಆಕ್ಸೆಸ್ ಮಾಡ್ಬೋದು. ನೋಡಿ, ಇಲ್ಲಿ ಚಾಟ್ ಜಿಪಿಟಿ ಮೇಲೆ ನಿಮಗೆ ಕಾಣಿಸೋದು ಎಕ್ಸಾಂಪಲ್ಸ್ ಏನಿದೆ, ಇದರ ಕೇಪಬಿಲಿಟೀಸ್ ಏನು, ಲಿಮಿಟೇಷನ್ಸ್ ಏನು ಅಂತ ನಿಮ್ಗೆ ಹೇಳುತ್ತೆ. ಇಲ್ಲಿ ಕೊನೆಯಲ್ಲಿ ನಿಮ್ಗೆ ಏನೋ ಒಂದು ಕಾಣಿಸುತ್ತೆ, ಒಂದು ಟೆಕ್ಸ್ಟ್ ಬಾಕ್ಸ್ ತರ, ಅದರಲ್ಲಿ ನೀವು ಏನು ಚಾಟ್ ಮಾಡ್ಬೋದು ಇದ್ರ ಜೊತೆಗೆ. ಸೊ ನಾನು ಇವಾಗ ಇಲ್ಲಿ ಒಂದು ಕೇಳ್ತಾ ಇದ್ದೀನಿ, ವಾಟ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಟ್ರಾನ್ಸ್ಜೆಂಡರ್ ಬಿಲ್ ಇನ್ ಇಂಡಿಯಾ ಅಂತ. ಸೊ ಇದನ್ನ ಕೊಟ್ಟಾಗ ಏನ್ ಮಾಡುತ್ತೆ ನೋಡೋಣ ಬನ್ನಿ. ಇದು ಕೊಟ್ಟಾಗ ನೋಡಿ, ಇದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಟ್ರಾನ್ಸ್ಜೆಂಡರ್ ಬಿಲ್ ಅಂತ ನಾನು ಹಾಕಿದ ತಕ್ಷಣ ಅದು ಮೇಲ್ಗಡೆ ಬರುತ್ತೆ, ನಾನು ಏನ್ ಕ್ವೆರಿ ಇದಕ್ಕೆ ಕಳ್ಸೀನಿ ಅಂತ. ಅದು 1-2 ಸೆಕೆಂಡ್ ಟೈಮ್ ತಗೊಂಡು ಅದು ರೆಸ್ಪಾನ್ಸ್ ಕೊಡಕ್ಕೆ ಶುರು ಮಾಡುತ್ತೆ. ಸೊ ರೆಸ್ಪಾನ್ಸ್ ಹೀಗಿರುತ್ತೆ. ನಾನೊಂದು 2-3 ಆಪ್ಷನ್ಸ್ ಕೂಡ ಕೊಟ್ಟೆ. ಇದು ಟ್ರಾನ್ಸ್ಜೆಂಡರ್ ಬಿಲ್ ಕೊಟ್ಟಾದ್ಮೇಲೆ ಇನ್ನೂ ಒಂದೆರಡು ಕ್ವಶನ್ಸ್ ಕೂಡ ಕಳಿಸಿದೆ. ಸೊ ರೆಸ್ಪಾನ್ಸ್ ಹೇಗೆ ಬರುತ್ತೆ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ಬೋದು, ನಾನು ಟ್ರಾನ್ಸ್ಜೆಂಡರ್ ಬಿಲ್ ಕೊಟ್ಟೆ, ಅದ್ರ ಬಗ್ಗೆ ಒಂದು 6 ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಕೊಡ್ತು. ಆಮೇಲೆ ಯಾರು ಇದನ್ನ ಕಂಡುಹಿಡಿದ್ರು, ಯಾರು ಇದನ್ನ ರೈಟ್ಸ್ ನ ಕೊಟ್ರು ಅಂದಾಗ ನಾಲ್ಸಾ ಕೇಸ್ ಬಗ್ಗೆ ಹೇಳ್ತು. ಸೊ ನಾಲ್ಸಾ ಕೇಸ್ ಗೊತ್ತಿಲ್ಲದೆ ಇರೋರಿಗೆ ಲಾ ಅಲ್ಲಿ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಆದ ಕೇಸ್, ಯಾರಾದರ ಜಡ್ಜಸ್. ಸೊ ನಿಮ್ಗೆ ಈ ರೆಸ್ಪಾನ್ಸ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಲ್ಲಿ ರೀಜನರೇಟ್ ರೆಸ್ಪಾನ್ಸ್ ಅನ್ನೋ ಒಂದು ಬಟನ್ ಕೂಡ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಇನ್ನ
ಬೇರೆ ಬೇರೆ ತರದ ರೆಸ್ಪಾನ್ಸ್ ಅನ್ನು ಕೊಡೋದಕ್ಕೆ ನೋಡುತ್ತೆ. ನಿಮ್ಗೆ ಇಷ್ಟ ಆಯ್ತು ರೆಸ್ಪಾನ್ಸ್ ಅಂದ್ರೆ ಥಮ್ಸ್ ಅಪ್ ಕೊಡ್ಬೋದು, ಇಷ್ಟ ಆಗ್ಲಿಲ್ಲ ಅಂದ್ರೆ ಥಮ್ಸ್ ಡೌನ್ ಕೊಡ್ಬೋದು. ಈ ಥಮ್ಸ್ ಅಪ್ ಮತ್ತೆ ಥಮ್ಸ್ ಡೌನ್ ಇಂದ ಈ ಮಾಡೆಲ್ ಏನಿದೆ ಅದು ಕೂಡ ತಿಳ್ಕೊಳಕ್ ನೋಡುತ್ತೆ ಹೇಗೆ ತನ್ನ ರೆಸ್ಪಾನ್ಸ್ ಇಷ್ಟ ಆಯ್ತೋ ಇಲ್ವೋ, ಯಾರ ರೆಸ್ಪಾನ್ಸ್ ತುಂಬಾ ಇಷ್ಟ ಆಗ್ತಿದೆ. ಇವಾಗ ಆಲ್ರೆಡಿ 2 ಮಿಲಿಯನ್ ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ಈ ರೆಸ್ಪಾನ್ಸಸ್ ಕೂಡ ಕೊಡೋದ್ರಿಂದ ಈ ಮಾಡೆಲ್ ಇನ್ನ ಚೆನ್ನಾಗಿ ರೆಸ್ಪಾನ್ಸಸ್ ಕೊಡೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ ನಾವು ಒಬ್ಬ ವಕೀಲನಾಗಿ ಈ ಚಾಟ್ಗಳಿಂದ ಏನು ಮುಂದೆ ಆಗತ್ತೆ, ಹೇಗೆ ಈ ಚಾಟ್ ಜಿ ಪಿ ಟಿನ ಉಪಯೋಗಿಸ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ, ಈಗ ಚಾಟ್ ಜಿ ಪಿ ಟಿಲಿ ಏನಾಗಿದೆ ಅಂದ್ರೆ ಇದು ಬರೀ 1500 ಪದಗಳ ಇನ್ಪುಟ್ ಮಾತ್ರ ತಗೊಳಕಾಗತ್ತೆ. ಸೊ ಇವಾಗ ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಗೆ ಕೇಸು ತುಂಬಾ ಎಲಾಬ್ರೇಟ್ ಆಗಿ ನಿಮ್ಗೆಲ್ಲ ಅದ್ರ ಬಗ್ಗೆ ಸನ್ನಿವೇಶಗಳು ಅದೆಲ್ಲ ಹೇಳ್ತಾರೆ, ಅದನ್ನ ನೀವು ಈ ಚಾಟ್ ಜಿ ಪಿ ಟಿಲಿ ಹಾಕ್ಬಿಟ್ಟು ಅದರಿಂದ ರೆಸ್ಪಾನ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ 1500 ಪದಗಳ ಇನ್ಪುಟ್ ಇದೆ. ಅಂಡ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು 5-10 ವರ್ಷಗಳಲ್ಲಿ ಈ ಕಂಪ್ನಿಯವರ ಏನ್ ಹೇಳ್ತಿರೋದಂದ್ರೆ ಚಾಟ್ ಜಿ ಪಿ ಟಿ ಏನಿದೆ ಅದು ಒಂಥರ ಜನರಲ್ ಆಗಿ ಒಂದು ಪಬ್ಲಿಕ್ ಆಗಿ ಎಲ್ಲಾ ತರದ ಡೊಮೈನ್ಗಳಲ್ಲಿ ಚೂರು ಚೂರು ಅದು ಪರಿಣಿತಿ ಹೊಂದ್ಕೊಂಡಿರೋ ಒಂದು ಮಾಡೆಲ್ಲು. ಮುಂದೆ ಹೋಗ್ತಾ ಹೋಗ್ತಾ ಅಂತಾರೆ ಒಂದು ಲಾ ಜಿ ಪಿ ಟಿ ಇರ್ಬೋದು, ಮೆಡಿಸಿನ್ ಜಿ ಪಿ ಟಿ ಇರ್ಬೋದು, ಮಾರ್ಕೆಟಿಂಗ್ ಜಿ ಪಿ ಟಿ ಇರ್ಬೋದು, ಆ ತರ ಒಂದು ಡೊಮೈನ್ ಸ್ಪೆಸಿಫಿಕ್ ಆಗಿರೋ ಒಂದು ಚಾಟ್ ಮಾಡೆಲ್ಗಳನ್ನ ಇವರು ತರ್ತಾ ಇದ್ದಾರೆ. ಆವಾಗ ಬಂದಾಗ ಅದು ಇನ್ನ ಉತ್ತಮವಾದ ರೆಸ್ಪಾನ್ಸಸ್ ನ ಕೊಡ್ಬೋದು. ಅಂಡ್ ಏನಿದೆ ಇವತ್ತಿನ ದಿವಸ ನಾವು ಮಾಡೋವಂತ ಡ್ರಾಫ್ಟಿಂಗ್ ಕೆಲಸ ಇರ್ಬೋದು, ರಿವ್ಯೂ ಕೆಲಸ ಇರ್ಬೋದು, ಅಥವಾ ರಿಸರ್ಚ್ ಕೆಲಸದ ಬೇಸಿಕ್ ಕೆಲಸಗಳು ಏನಿದೆ ಈ ಚಾಟ್ ಜಿ ಪಿ ಟಿ ತರದ ಮಾಡೆಲ್ಗಳು ಏನಿದೆ ಅದು ಹೆಲ್ಪ್ ಮಾಡಕ್ ಆಗತ್ತೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಸೊ ಚಾಟ್ ಜಿ ಪಿ ಟಿ ಬಗ್ಗೆ ಗೊತ್ತಾಯ್ತಲ್ವಾ? openai.comಗೆ ಹೋಗಿ ನೀವು ಅಲ್ಲಿ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅದನ್ನ ಉಪಯೋಗಿಸಿ ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯೋಗ ಆಯ್ತು ಅನ್ಕೊಂಡಿನಿ. ಧನ್ಯವಾದಗಳು.